ಅಮ್ಮ ಬನ್ನಿಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿ ನಂದ. ಚಂದ್ರು ನೋಡು. ಚಂದ್ರು ಅಮ್ಮ ಹೇಗಿದ್ದೀರಾ ಅಮ್ಮ? ಹ್ಞೂ ಅಜ್ಜಿ, ಅಪ್ಪಯ್ಯ ಸರಿ ಹೋಗವ್ರೆ. ಚಂದ್ರು, ನೀನ್ ಸರಿ ಹೋಗಿದ್ಯಾ? ನೀನ್ ಸರಿ ಹೋಗ್ತೀಯ ಅನ್ನೋ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೆ ಕಣೋ. ಮಕ್ಕಳು ತಾಯಿ ಮುಂದೆ ಕಷ್ಟ ಪಡ್ತಿರೋದನ್ನ, ಆರೋಗ್ಯವಾಗಿಲ್ದೇ ಇರೋದನ್ನ ಖಂಡಿತ ಸಹಿಸ್ಕೊಳಕ್ ಆಗಲ್ಲ ಕಣೋ. ನೀನ್ ಅನುಭವಿಸ್ತಾ ಇದ್ದಿದ್ದ ಕಷ್ಟನ ನನ್ ಕೈಲಿ ಖಂಡಿತ ನೋಡಕ್ಕಾಗ್ತಾ ಇರ್ಲಿಲ್ಲ. ನನ್ನ ಆಯಸ್ಸನ್ನು ಕೊಟ್ಟು ನನ್ನ ಮಗನ್ನ ಆದಷ್ಟು ಬೇಗ ಸರಿ ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡ್ಬಿಟ್ಟಿದ್ದೀನಿ ಕಣೋ. ಇವತ್ತು ನೀನ್ ಸರಿಯಾಗಿರೋದನ್ನ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ತುಂಬಾ ಖುಷಿ ಆಗ್ತಿದೆ ಚಂದ್ರು. ರಮೇಶ್ ರಮೇಶ್ ನನ್ನ ಮಗ ಸರಿ ಹೋದ, ನನ್ನ ಮಗ ಸರಿ ಹೋದ, ನನ್ನ ಕಂಬ ಸರಿ ಹೋದ ರಮೇಶ್. ಹೌದಮ್ಮ, ನಿಮ್ಮನ್ನೆಲ್ಲ ಮತ್ತೆ ಇದೇ ತರ ನೋಡ್ತೀನಿ ಅಂತ ನನಗೂ ನಂಬಿಕೆ ಹೊರಟೋಗಿತ್ತು. ಇವತ್ತು ನಾನು ಸರಿ ಹೋಗಿದ್ದೀನಿ, ಧೈರ್ಯವಾಗಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಕಮಲಿನೇ ಅಮ್ಮ. ಕಮಲಿ ಇಲ್ಲ ಅಂದಿದ್ರೆ ಆನಿಕಾ ಮತ್ತೆ ನನ್ನ ಹುಚ್ಚನಾಗಿ ಮಾಡ್ಬಿಡ್ತಾ ಇದ್ಲು ಅಮ್ಮ. ಅದೇ ಭಯದಲ್ಲಿದ್ದೆ. ನನ್ನ ಮಗಳಾಗಿ ನನಗೆ ಹೀಗೆ ಮಾಡಿಲ್ಲಮ್ಮ. ಕಮಲಿ ಇಲ್ಲ ಅಂದಿದ್ರೆ ನನಗೇನಾಗ್ತಾ ಇತ್ತೋ ನನಗೆ ಗೊತ್ತಿಲ್ಲ. ಗೊತ್ತು ಚಂದ್ರು, ನನ್ಗೆಲ್ಲ ಗೊತ್ತಿದೆ. ನಾವು ಸಾಕಿ ಬೆಳೆಸಿದ ಮಗು ಅನಿಕಾ, ಅವಳು ಯಾಕೆ ಹೀಗಾದ್ಲು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅವಳು ಮಾಡಿರೋ ತಪ್ಪು ಒಂದ ಎರಡ, ಆದ್ರೂ ನಾವೆಲ್ಲರೂ ಹೀಗೆ ಒಂದಾಗಿದ್ದೀವಿ, ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಮೊಮ್ಮಗಳು ಕಮಲಿ ಕಣಪ್ಪ. ನಮ್ಮೆಲ್ಲರ ಸಂತೋಷನ ಕಿತ್ಕೊಂಡ ಅನಿಕನ ನಾವು ಸುಮ್ಮನೆ ಬಿಡಬಾರ್ದು. ಅವಳು ಮಾಡಿರೋ ಪಾಪಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಅವಳು ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನಾವು ಸುಮ್ಮನೆ ಬಿಟ್ಬಿಟ್ವಿ. ಆದ್ರೆ ಇನ್ನು ಸುಮ್ಮನೆ ಬಿಡಬಾರ್ದು ಚಂದ್ರು, ಶಿಕ್ಷೆ ಆಗ್ಲೇಬೇಕು. ಅವಳಿಂದಾಗಿ ನಾನು ಇನ್ಯಾರನ್ನೂ ಕಳ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ. ಅಜ್ಜಿ, ಅದೆಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ. ಸರಿಯಾಗಿ ಅವಳಿಗೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡ್ತಾರೆ. ನನ್ನದೇ ಹೀಗೆ ಮಾಡ್ಬಿಟ್ಯಲ್ಲ, ಎಲ್ಲ ಕಡೆ ನೀನೇ ಇದೆಯಾ, ಎಲ್ರಿಗೂ ನೀನೇ ಇಷ್ಟ. ಕಮಲಿ ಕಮಲಿ ಕಮಲಿ. ನೋ ನೋ, ನೀನ್ ನಗ್ಬಾರ್ದು ಕಣೆ, ನೀನ್ ನಗ್ಬಾರ್ದು. ಯಾವಾಗ್ಲೂ ಯಾವಾಗ್ಲೂ ಅಳ್ತಾನೆ ಇರ್ಬೇಕು. ನೀನ್ ಅಳೋದನ್ನ ನೋಡಿ ನಾನ್ ನಗ್ಬೇಕು. ಆ ಸ್ಥಿತಿನ ನೋಡಿ ನಾನ್ ಖುಷಿ ಪಡ್ಬೇಕು. ಏನ್ ಮಾಡ್ಲಿ, ನಾನು ಏನ್ ಮಾಡ್ಲಿ? ನಿನ್ ಖುಷಿನ ಕಿತ್ಕೊಳ್ಳೋಕೆ ನಾನು ಏನ್ ಮಾಡ್ಲಿ? ನೀನು ಅಂಬಿಯಾಗಿ ವೇಷ ಹಾಕೊಂಡು ಹೀಗೆಲ್ಲ ಮಾಡಿದ್ಯಲ್ವಾ? ನನ್ನ ಈ ಅನಿಕನ ಸೋಲ್ಸ್ಬಿಟ್ಟೆ ಅಂತ ಈಗ ಮೆರಿತಾ ಇದೆಯಾ ಅಲ್ವಾ? ನನ್ನನ್ನೇ ಜೈಲಿಗೆ ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ಯಲ್ವಾ? ನೋಡ್ತಾ ಇರೋ, ನಾನು ನಿನ್ನೆ ಜೈಲಿಗೆ ಕಳಿಸ್ತೀನಿ. ನೀನ್ ಎಲ್ಲೂ ಓಡಾಡ್ದೆ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ. ನೀನ್ ಇಡೀ ಲೈಫ್ ಕಣ್ಣೀರ್ ಹಾಕೋ ಹಾಗೆ ಮಾಡ್ತಾ ಇದೀನಿ. ನೋಡ್ತಾ ಇರೋ.
ಹಲೋ ಇನ್ಸ್ಪೆಕ್ಟರ್. ಅನ್ನಪೂರ್ಣ ಅವರೇ, ನಿದ್ದೆ ಚೆನ್ನಾಗಿ ಬಂತಾ? ಚೆನ್ನಾಗಾಯ್ತು. ಎಕ್ಸ್ಕ್ಯೂಸ್ ಮೀ. ಇದೇನು ಇನ್ಸ್ಪೆಕ್ಟರ್, ನಮ್ಮನೆವರೆಗೂ ಬಂದಿದ್ದೀರಾ? ನಿಮ್ಮ ಸೊಸೆ ಮೇಲೆ ಒಂದು ಫೋರ್ಜರಿ ಕಂಪ್ಲೇಂಟ್ ಬಂದಿದೆ ಮೇಡಮ್. ಏನ್ ಹೇಳ್ತಿದ್ರಿ ಇನ್ಸ್ಪೆಕ್ಟರ್? ನನ್ನ ಸೊಸೆ ಮೇಲೆ ಫೋರ್ಜರಿ ಕೇಸಾ? ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಗೆ? ಅದೆಲ್ಲ ಹೇಳಕ್ಕಾಗಲ್ಲ ಮೇಡಮ್. ನಿಮ್ಮ ಸೊಸೆ ಸತ್ತೋಗಿರೋ ಅವ್ರ ತಂಗಿ ವೇಷ ಹಾಕೊಂಡು ಕ್ರೈಮ್ ಮಾಡ್ತಾ ಇದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಏನು ಅಂತ ಹೇಳ್ತಿದ್ರೆ ಇನ್ಸ್ಪೆಕ್ಟರ್? ನನ್ನ ಸೊಸೆ ಅಂತವಳಲ್ಲ. ಅಷ್ಟು ಬೇಗ ಕಂಬ್ಲಿ ಯಾಕೆ ಆ ರೀತಿ ಮಾಡ್ತಾಳೆ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ಸೊಸೆ ಎಂಥವ್ರು ಅಂತ. ಪಿ ಸಿ ಹೋಗ್ರಿ, ಚೆಕ್ ಮಾಡ್ರಿ. ಇದಕ್ಕೇನು ಹೇಳ್ತೀರಾ ಮೇಡಮ್? ಇವಾಗ ಬಟ್ಟೆ ಅಂಬಿದೆ ತಾನೇ? ಏನ್ ಕಂಬ್ಲಿ ಇದು? ನಾನು ಬೇರೆಯವ್ರು ಏನ್ ಹೇಳಿದ್ರು ನಂಬಲ್ಲ. ನೀನ್ ಹೇಳು, ಇದೆಲ್ಲ ಸುಳ್ಳು ತಾನೆ? ಅತ್ತಮ್ಮ, ಅವ್ರು ಹೇಳ್ತಿರೋದೆಲ್ಲ ಸತ್ಯ. ಬೇಬಿ, ಏನ್ ಇಷ್ಟೊಂದು ಖುಷಿಯಾಗಿದೆಯಾ? ಇನ್ನೇನ್ ಮಾಮ್, ಸ್ವಲ್ಪ ಹೊತ್ತಲ್ಲಿ ಕಮಲಿ ಜೈಲಿಗೆ ಹೋಗ್ತಾಳೆ. ಪರ್ಮನೆಂಟ್ ಆಗಿ ಜೈಲಿಗೆ ಹೋಗ್ತಾಳೆ. ಹೌದಾ? ಹೇಗ್ ಬೇಬಿ? ಮಾಮ್, ಅಂಬಿ ವೇಷ ಹಾಕೊಂಡು ನನ್ನ ಫೂಲ್ ಮಾಡಿ ನಾನು ಗೆದ್ದಿದ್ದೀನಿ ಅನ್ನೋ ಖುಷಿಯಲ್ಲಿದ್ದಾಳೆ. ಅವಳು ಮೆರಿತಾ ಇದ್ದಾಳೆ ಮಾಮ್. ಅದು ಅಲ್ಲದೆ ನನ್ನನ್ನ ಜೈಲಿಗೆ ಕಳಿಸ್ತೀನಿ ಅಂತ ಬೇರೆ ಚಾಲೆಂಜ್ ಮಾಡಿದಾಳೆ. ಬಟ್ ಈ ಅನಿಕಾ ಅಷ್ಟು ಈಸಿಯಾಗಿ ಸೋಲಲ್ಲ ಮಾಮ್. ನನ್ನನ್ನ ಚೀಟ್ ಮಾಡಿದ್ರೆ ನಾನು ಸುಮ್ಮನೆ ಇರ್ದ್ಬಿಡ್ತೀನಾ? ಡೆಫಿನೆಟ್ಲಿ ನಾಟ್. ನಾನು ಅವಳನ್ನ ಜೈಲಿಗೆ ಕಳಿಸ್ತೀನಿ. ಅದೆಲ್ಲ ಸರಿ, ಬಟ್ ನೀನ್ ಅವಳನ್ನ ಹೇಗ್ ಜೈಲಿಗೆ ಕಳಿಸ್ತೀಯ? ನೋಡು, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯ? ಬಿಟ್ಬಿಡು ಬೇಬಿ, ಪ್ಲೀಸ್. ಅವಳು ಮಾಡ್ತಿರೋದು ತಪ್ಪೇ ಅಲ್ವಾ? ಸತ್ತಿರೋರ್ ವೇಷ ಹಾಕೊಂಡು ಓಡಾಡೋದು, ಅವ್ರ ಹೆಸರಲ್ಲಿ ಎಲ್ಲರೂ ಚೀಟ್ ಮಾಡೋದು ಕಾನೂನು ಪ್ರಕಾರ ತಪ್ಪೇ ಮಾಮ್. ಅವಳು ಮಾಡ್ತಿರೋ ತಪ್ಪಿಗೆ ಅವಳು ಖಂಡಿತವಾಗ್ಲೂ ಜೈಲಿಗೆ ಹೋಗೇ ಹೋಗ್ತಾಳೆ. ಅವಳು ಒಂದ್ಸತಿ ಜೈಲಿಗೆ ಹೋಗ್ಲಿ ಮಾಮ್, ಆಮೇಲೆ ನಾನು ಎಲ್ಲಾನು ನೋಡ್ಕೋತೀನಿ. ಅಂಬಿ ಮೇಲಿರೋ ಎಲ್ಲ ಕೇಸನ್ನು ಒಂದೊಂದಾಗಿ ಓಪನ್ ಮಾಡಿಸ್ತೀನಿ ಮಾಮ್. ಆ ಎಲ್ಲ ಕ್ರೈಮ್ಸು ಅವಳೇ ಮಾಡಿದ್ಲು ಅನ್ನೋ ತರ ಕತೆ ಕಟ್ಟಿ ನಂಬಿಸ್ತೀನಿ. ಅವಳು ಲೈಫ್ ಲಾಂಗ್ ಜೈಲಲ್ಲಿ ಕೊಳೆಯೋಗಿ ಮಾಡ್ತೀನಿ. ನೋಡ್ತಾ ಇರಿ. ಬೇಬಿ, ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಬಿಟ್ಬಿಡು ಬೇಬಿ. ಅವ್ರು ಮಾಡಿದ ತಪ್ಪಿಗೆ ಯಾವತ್ತಾದ್ರೂ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋದು ಬೇಡ. ನೋಡು, ನೀನ್ ಚೆನ್ನಾಗಿರ್ಬೇಕು. ಸುಮ್ಮನೆ ಇಟ್ಬಿಡು ಪ್ಲೀಸ್. ಮಾಮ್, ನಾನು
ನಾನು ಚೆನ್ನಾಗಿರಕ್ಕೆ ಇದನ್ನೆಲ್ಲ ಮಾಡ್ತಿರೋದು ಮಾಮ್. ಅವಳಿದ್ರೆ ನಾನು ಹೇಗೆ ಚೆನ್ನಾಗಿರ್ಲಿ? ನೋ ಮಾಮ್, ನಾನು ಸುಮ್ಮನಿರೋ ಮಾತೇ ಇಲ್ಲ. ಅವಳು ಬುದ್ಧಿ ಕಳಿಸ್ತೀನಿ, ನೋಡ್ತಾ ಇರಿ. ಅದೇನಾದ್ರೂ ಆಗೋಗ್ಲಿ. ಯಾಕೆ ಕಮ್ಲಿ, ಯಾವ ರೀಸನ್ಗೋಸ್ಕರ ಈ ರೀತಿ ಮಾಡ್ತಿದ್ದೆ? ನೀನ್ ಇದೇ ಮನೇಲಿದ್ದು ಅಂಬಿ ವೇಷ ಹಾಕೊಂಡು ಓಡಾಡ್ತಿದ್ಯಲ್ಲ, ಒಂದೇ ಒಂದ್ ದಿನಕ್ಕೂ ನನಗೆ ಡೌಟೇ ಬರ್ಲಿಲ್ಲ. ಯಾಕೆ ಕಮ್ಲಿ, ಯಾಕೆ ಈ ರೀತಿ ಮಾಡ್ತಿದ್ದೆ? ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆಯವ್ರು ಎಲ್ರಿಗೂ ಮೋಸ ಮಾಡಿದ್ಯಾ ನೀನು. ತಾರಾ, ದಯವಿಟ್ಟು ಮಾವ ಹಿಂಗೇನು ಹೇಳ್ಬೇಡಿ. ಇದ್ರಾಗ ಅವ್ರದ್ದೇನೋ ತಪ್ಪಿಲ್ಲ. ನೀವೇನೇ ಬೈಯೋದಾದ್ರೂ ನನಗೆ ಬೈರಿ. ಎಲ್ಲ ವಿಷಯನೂ ನಾನು ನಿಮಗೆ ವಿವರಿಸಿ ಹೇಳ್ತೀನಿ. ಸರ್, ಮೊಬೈಲ್ ಕೊಡಿ ಸರ್. ಸರ್, ಮೊದಲು ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ನಂತರನೂ ನಾನು ಅರೆಸ್ಟ್ ಮಾಡಬೇಕು ಅನ್ಸಿದ್ರೆ ಮಾಡಿ ಸರ್. ನೀನು ನಿನ್ನ ಹೆಂಡತಿ ಹತ್ರ ಹೋಗಿ ಡೈವರ್ಸ್ ಬೇಕು ಅಂತ ನಾಳೆನೇ ಜಗಳ ಆಡಬೇಕು. ಅದಕ್ಕೆ ನೀನು ಒಪ್ಕೊಂಡ್ರೆ ನಾನು ನಿನ್ನ ತಂಗಿನ ಏನು ಮಾಡಲ್ಲ. ನೀವಿಷ್ಟು ದಿನ ಯಾವ ವಿಷಯ ಇಟ್ಕೊಂಡು ಅಮ್ಮನಿಗೆ ಹೆದರ್ಸ್ತಾ ಇದ್ರೋ, ಈಗ ನೀವು ಅದನ್ನ ನಿಜವಾಗ್ಲೂ ಮಾಡ್ಬೇಕು. ಅಂದ್ರೆ ಕಮಲಿನ ಅರೆಸ್ಟ್ ಮಾಡ್ಬೇಕು. ನಮ್ಮ ಅಮರಣ್ಣನ ನಿಮ್ಮ DCP ಸರ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಅವನ್ನ ಉಳ್ಸಕ್ಕೋಸ್ಕರ ನಾನು ಈ ರೀತಿ ವೇಷ ಹಾಕ್ಬೇಕಾಯ್ತು ಸರ್. ಕಾನೂನು ಕಾಯ್ಬೇಕಾಗಿರೋರೆ ಈ ಥರ ಮೋಸ ಮಾಡಿದ್ರೆ ನಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ವೇಷ ಹಾಕೋಬೇಕಾಯ್ತೈತೆ ಸರ್. ನೋಡಿ ಸರ್, ನಾನು ಯಾವುದೇ ಥರ ಮೋಸ ಮಾಡಿಲ್ಲ. ಒಂದು ಸಣ್ಣ ಕ್ರೈಮ್ ಕೂಡ ಮಾಡಿಲ್ಲ. ನಾನೇನಾರ ಕ್ರೈಮ್ ಮಾಡಿರೋದನ್ನ ನೀವು ತೋರಿಸಿ ಸರ್, ಆವಾಗ ನಾನೇ ಸರೆಂಡರ್ ಆಯ್ತೀನಿ ಸರ್. ಆಮೇಲೆ ಇನ್ನೊಂದು ವಿಷಯ, ನಾನು ಅಂಬಿ ವೇಷನ ಕದ್ದು ಮುಚ್ಚಿ ಹಾಕಿಲ್ಲ. ಈ ವಿಷಯ ನನ್ನ ಗಂಡಂಗೆ, ನಮ್ಮ ಮನೆಯವ್ರು ಎಲ್ರಿಗೂ ಗೊತ್ತಿತ್ತು. ಅದೇಂಗೆ ಸರ್, ಯಾರೋ ಹೇಳಿದ ವಿಷಯ ಕೇಳ್ಕೊಂಡು ನಾನು ಅರೆಸ್ಟ್ ಮಾಡಕ್ಕೆ ಬರ್ತೀರಾ? ಇವಾಗ ಈ ವಿಡಿಯೋ ನೋಡಿದ್ಮೇಲೆ ಯಾರ್ಯಾರನ್ನ ಅರೆಸ್ಟ್ ಮಾಡ್ತೀರಾ ಸರ್? ಅದರಲ್ಲಿರೋ DCP ಸರ್ನ ಅಥವಾ ಅವ್ರಿಗಂಗೆ ಮಾಡಕ್ಕೆ ಹೇಳಿದ್ರಲ್ಲ ಅವರನ್ನ? ನೀವೇ ಡಿಸೈಡ್ ಮಾಡಿ. ಕಾನೂನು ಪ್ರಕಾರನೇ ಎಲ್ಲ ನಡೆದೋಗ್ಲಿ. ಸಾರಿ ಮೇಡಮ್. ಸಾರಿ ಕಮ್ಲಿ, ವಿಷಯ ಏನು ಅಂತ ಗೊತ್ತಾಗದೆ ದುಡುಕಿ ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ಅತ್ತಮ್ಮ, ಇದ್ರಾಗ ನಿಮ್ದೇನೂ ತಪ್ಪಿಲ್ಲ. ನೀವ್ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ಮಾಮ್, ಗುಡ್ ನ್ಯೂಸ್
ಬಂತು. ಮೇಡಮ್ ನೀವು ಮಾಡಿದ ಪ್ಲಾನು ಅನ್ಕೊಂಡಿದ್ದ ಯೋಚನೆಗಳೆಲ್ಲ ತಲೆ ಕೆಳಗಾಗೋಯ್ತು ಮೇಡಮ್. ಎಲ್ಲ ಫ್ಲಾಪ್ ಆಗೋಯ್ತು ಮೇಡಮ್. ವಾಟ್? ಏನ್ ಹೇಳ್ತಾ ಇದ್ದೀರಾ? ನಾನು ಅಷ್ಟು ಇನ್ಫಾರ್ಮೇಶನ್ ಕೊಟ್ರು ನೀವು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಏನ್ ಅರ್ಥ? ಮೇಡಮ್ ನೀವು ಕೊಟ್ಟಿದ್ದು ಬರೀ ಇನ್ಫಾರ್ಮೇಶನ್, ಆದ್ರೆ ಅವ್ರ ಹತ್ರ ಸಾಲಿಡ್ ಎವಿಡೆನ್ಸ್ ಇದೆ. DCP ಅಮರ್ನ ಬ್ಲಾಕ್ ಮೇಲ್ ಮಾಡಿರೋ ವಿಡಿಯೋ, ನೀವು DCP ಅವ್ರು ಮಾತಾಡಿರೋ ವಿಡಿಯೋ ಎಲ್ಲ ಇದೆ ಮೇಡಮ್ ಅವ್ರ ಹತ್ರ. ಈ ಕೇಸ್ ಮುಂದುವರೆದ್ರೆ ಸಿಕ್ಕಾಕೊಳ್ಳೋದು ನಮ್ಮ ಸಾಹೇಬ್ರು, ಮತ್ತೆ ಇದನ್ನೆಲ್ಲ ಮಾಡಿಸ್ತಾ ಇರೋ ನೀವು. ನೀವು ಸ್ವಲ್ಪ ಹುಷಾರಾಗಿರಿ ಮೇಡಮ್. ಆ ಕಮ್ಲಿ ಹತ್ರ ಯಾವುದಕ್ಕೂ ಕೇರ್ಫುಲ್ ಆಗಿರಿ. ಮಾಮ್, ಎಲ್ಲ ಸ್ಪಾಯ್ಲ್ ಆಗೋಯ್ತು, ಎಲ್ಲ ಸ್ಪಾಯ್ಲ್ ಆಗೋಯ್ತು. ಬೇಬಿ ಏನಾಯ್ತು ಹೇಳು. ನಾನು ಅನ್ಕೊಂಡಿದ್ದು ಯಾವುದು ಆಗಿಲ್ಲ ಮಾಮ್. ಓ ಗಾಡ್, ಓ ಶಿಟ್, ಕಮಲಿ ಕಾಲ್ ಮಾಡ್ತಾ ಇದ್ದಾಳೆ. ಏನನಿಕ, ಹೆಂಗಿದ್ಯವಿ? ಅಯ್ಯೋ, ನಾನ್ ನೋಡು ನಿನ್ನ ಹೆಂಗಿದ್ಯಾ ಅಂತ ಕೇಳ್ತಿದ್ದೀನಿ. ಯಾವಾಗ್ಲೂ ಎಲ್ರಿಗೂ ಕೆಟ್ಟದ್ ಬಯಸ್ಬೇಕು ಅಂತ ಯೋಚನೆ ಮಾಡೋಳು ನೀನು. ನೀನ್ ಹೆಂಗ್ ಚೆನ್ನಾಗಿರ್ತೀಯ ಹೇಳು? ಅಲ್ಲ ನಿಕ, ನಿಂಗೆ ಅದು ಏಟ್ ಕೊಬ್ಬಿದ್ರೆ ಪೊಲೀಸ್ರನ್ನ ನಮ್ಮನೆ ತವ ಕಳಿಸ್ತೀಯ? ಆ ಪೊಲೀಸರಿಗೆ ಸರಿಯಾದ ಸಾಕ್ಷಿನ ಮುಖಕ್ಕೆ ಹಿಡ್ದು ವಾಪಸ್ ಕಳಿಸಿದೀನಿ. ಇನ್ನೇನಿದ್ರು ನಿನ್ ಟೈಮ್ ಶುರು, ಕೌಂಟ್ ಮಾಡ್ಕೊಳಕ್ ಶುರು ಮಾಡು. ಇವತ್ತು ನಮ್ಮನೆಗೆ ಬಂದಿರೋ ಪೊಲೀಸರು ನಾಳೆ ಸೀದಾ ನಿಮ್ಮನೆಗೆ ಬರ್ತಾರೆ. ನಿನ್ನ ಕೈ ಕೋಳ ಹಾಕಿ ಒದ್ದು ಎಳ್ಕೊಂಡೋಯ್ತಾರೆ. ನಾನೇನೋ ಬಚಾವಾಗ್ಬಿಟ್ಟೆ. ಪಾಪ ನೀನ್ ಹೆಂಗ್ ಬಚಾವಾಗ್ತೀಯ ಹೇಳು? ಯಾಕಂದ್ರೆ ನೀನ್ ಮಾಡಿರೋ ತಪ್ಪು ಒಂದ ಎರಡ, ಎಲ್ರಿಗೂ ಕೊಟ್ಟಿರೋ ಕಷ್ಟಕ್ಕೆ ನೀನು ಬಡ್ಡಿ ಸಮೇತ ಅನ್ಭವಿಸ್ಬೇಕಾಯ್ತೈತೆ. ಅನ್ಭವಿಸು. ಏನಾಯ್ತು ಬೇಬಿ? ಇವಳು ನನಗೆ ಆವಾಜ್ ಆಗ್ತಾಳೆ, ನನಗೆ ಆವಾಜ್ ಆಗ್ತಾಳೆ ಮಾಮ್. ನನ್ನನ್ನೇ ಜೈಲಿಗೆ ಕಳಿಸ್ತಾಳಂತೆ. ನೋ ಮಾಮ್, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಂಗೇನು ಆಗಲ್ಲ ಮಾಮ್, ನಂಗೇನು ಆಗಲ್ಲ. ಆಗಕ್ ನಾನು ಬಿಡಲ್ಲ ಮಾಮ್. ಕಮ್ಲಿ ಅವರೇ, ನಂಗೆ ಈಗ ಸಮಾಧಾನ ಆಗ್ತದ. ಪೊಲೀಸವ್ರು ಬಂದಾಗ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಆಗಿತ್ತು. ಆದರೆ ನೀವು ತುಂಬ ನೀಟಾಗಿ ಧೈರ್ಯವಾಗಿ ಹ್ಯಾಂಡಲ್ ಮಾಡಿದ್ರಿ. ನನಗೆ ಪೊಲೀಸರು ಭಯಕ್ಕಿಂತ ಅತ್ತೆಮ್ಮ ಎಲ್ಲಿ ತಪ್ಪಾಗಿ ತಗೋಬಿಡ್ತಾರೋ ಅನ್ನೋದೇ ಯೋಚನೆ ಆಗಿತ್ತು ಸರ್. ಯಾಕಂದರೆ ಅತ್ತೆಮ್ಮಂತವ ನಮಗೆಲ್ಲ ವಿಷಯನೂ ಮುಚ್ಚಿಟ್ಟಿದ್ವಿ. ಸಮಯ ನೋಡಿಕೊಂಡು ಅವ್ರಿಗೆಲ್ಲ ವಿಷಯನ ತಿಳಿಸು ಅನ್ನೋಷ್ಟೊತ್ತಿಗೆ ಬೇರೆಯವರಿಂದ ವಿಷಯ ಗೊತ್ತಾಯ್ತಲ್ಲ ಅನ್ನೋದೇ ನಂಗೆ ಬೇಸರ ಸರ್. ಏನು ಮಾಡೋದು ಕಮ್ಲಿ ಅವರ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ನಡೆದೋಯ್ತು. ಆದರೂ ಸರ್, ಅತ್ತೆಮ್ಮ ನಮ್ಮ ಯಾಕೆ ಸಿಟ್ಟು ಮಾಡ್ಕೊಳ್ದೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಮ್ಮನ್ನ ಕ್ಷಮಿಸಿದ್ರು. ಅದೇ ಹೊಸ ಸಮಾಧಾನ ಸರ್. ಹೌದು ಕಮ್ಲಿ ಅವರೇ, ಅಮ್ಮ ಸಿಟ್ಟು ಮಾಡಿಕೊಂಡು ಇನ್ನೂ ಒಂದು ಸಮಸ್ಯೆ ಏನಾದ್ರು ಬರುತ್ತೆ ಅಂದ್ಕೊಂಡಿದ್ದೆ. ಆದರೆ ಆ ಥರದ್ದೇನೂ ಆಗಿಲ್ಲ. ಅಮ್ಮ ಅರ್ಥ ಮಾಡಿಕೊಂಡ್ರು. ಇಷ್ಟೆಲ್ಲ ತಪ್ಪು ಮಾಡಿದ್ದು ಅನಿಕಾ ಅಂತ ಗೊತ್ತಾದ್ಮೇಲೆ ಅವಳಿಗಿನ್ನೂ ಏನಕ್ಕೆ ಟೈಮ್ ಕೊಡಬೇಕು? ಸರ್, ನಾನು ಅವಳಿಗೆ ಟೈಮ್ ಕೊಟ್ಟಿರೋದಕ್ಕೂ ಕಾರಣ ಐತೆ. ಅವಳ ಜೀವನದಾಗೆ ನೆಮ್ಮದಿಯಾಗಿರೋಕ್ಕಾಗೋದು ಇವತ್ತೊಂದೇ ದಿನ ಸರ್. ನಾಳೆಯಿಂದ ಅವಳ ಜೀವನ ಬದಲಾಯ್ತೈತೆ. ಮುಂದೆ ಏನಾಯ್ತಾಯ್ತೋ ಏನೋ ಅನ್ನೋ ಭಯದಾಗೆ ಇರ್ತಾಳೆ. ಇಷ್ಟು ದಿನ ನಾವೆಲ್ಲರೂ ನಾಳೆ ಏನಾಗುತ್ತೋ ಅನ್ನೋ ಭಯ ಪಡ್ತಿದ್ವಿ. ಇವತ್ತು ಒಂದಿನ ಆದರೂ ಆ ಭಯ ಏನು ಅನ್ನೋದು ಅವಳಿಗೂ ಗೊತ್ತಾಗ್ಬೇಕಲ್ವ ಸರ್? ಆದರೂ ಅನಿಕನ್ನ ನಂಬಕ್ಕಾಗಲ್ಲ ಕಮ್ಲಿ ಅವರೇ. ಸ್ವಲ್ಪ ಟೈಮ್ ಸಿಕ್ಕಿದ್ರು ಇನ್ನೊಂದು ಪ್ಲ್ಯಾನಲ್ಲಿ ಇರ್ತಾಳೆ ಅವಳು. ಬೆರಳು ತೋರಿಸಿದ್ರೆ ಹಸ್ತಾನೆ ನಂಬ್ತಾಳೆ. ಹೌದು ಸರ್, ಆದರೆ ಈಗಿತ ಮಾತ್ರ ಅವಳು ಯಾವುದೇ ಥರ ಪ್ಲಾನ್ ಮಾಡೋದಕ್ಕೆ ನಾನು ಬಿಡೋಕ್ಕಿಲ್ಲ. ಈಗಾಗಲೇ
ಅವ್ವ ಅಂಬಿ ತಾತಯ್ಯ ಎಲ್ರೂ ಕಳ್ಕೊಂಡು ಮನೆಯವ್ರೆಲ್ರೂ ಸ್ಯಾನೆ ನೋವು ಅನುಭವಿಸಿದೀವಿ. ಆನಿಕಾ ತಾನೇ ಕೊಲೆ ಮಾಡಿ ನಮ್ ಜೊತೆನೆ ಇದ್ದು ಸಮಾಧಾನ ಮಾಡೋ ನಾಟಕ ಮಾಡೋಳೆ. ಹೌದು ಕಮಲಿ ಅವರ, ಅವಳಿಗೆ ಶಿಕ್ಷೆ ಆಗಲೇಬೇಕು. ನನ್ನ ಮೇಲೆ ಕೊಲೆ ಆರೋಪ ಮಾಡಿದ್ದಾಗಿರ್ಬೋದು, ನನ್ನ ಜೈಲಿಗೆ ಕಳಿಸಿದ್ದಾಗಿರ್ಬೋದು, ಇದನ್ನೆಲ್ಲ ಮರ್ತ್ಬಿಡ್ತೀನಿ. ಆದರೆ 3 ಜನದ ಜೀವ ತಗೊಂಡ್ಲಲ್ಲ, ಅದನ್ನು ಯಾವತ್ತೂ ಮರೆಯಲ್ಲ. ನಮ್ಗೆ ಇಷ್ಟೊಂದು ತೊಂದರೆ ಕೊಟ್ಲಲ್ಲ, ಇವಳಿಗೆ ಶಿಕ್ಷೆ ಆಗಲೇಬೇಕು.